ಫಿಶ್ ತವಾ ಫ್ರೈ ಮಾಡ್ತೀವಿ, ಅದನ್ನ ವಿಡಿಯೋ ಮಾಡ್ತೀನಿ. ಉಪ್ಪು ಮತ್ತು ಹುಣಸೆಹಣ್ಣು ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ಫಿಶ್ಶು ಸ್ಮೆಲ್ ಅಲ್ವಾ. ಫಿಶ್ಶು ಯಾವ ರೀತಿ ಸ್ಮೆಲ್ ಇರುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಅದು ವಾಸನೆ ಬರದೇ ಇರೋ ಹಾಗೆ ಅವಾಯ್ಡ್ ಮಾಡಲಿ ಅಂತ. ನೆಕ್ಸ್ಟು ಫಿಶ್ ತವಾ ಫ್ರೈ ಮಾಡೋಣ. ಫಿಶ್ ತವಾ ಫ್ರೈಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ 1 ಸ್ಪೂನ್ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ. ನೆಕ್ಸ್ಟ್ 2 ಟೀ ಸ್ಪೂನ್ ಎರಡು ಸ್ಪೂನ್ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ. 1 ನಿಂಬೆ ಹಣ್ಣು ಮತ್ತೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು. ನೆಕ್ಸ್ಟು 2 ಸ್ಪೂನು ಧನಿಯಾ ಪೌಡರ್. ನೆಕ್ಸ್ಟು ಸ್ವಲ್ಪ ಆಯಿಲ್. ಗೈಸ್, ಇದಕ್ಕೆಲ್ಲ ಮೇನ್ ರುಚಿ ಕೊಡುವಂಥದ್ದೇ ಸಾಲ್ಟ್, ಉಪ್ಪು. ನೆಕ್ಸ್ಟ್ ಬನ್ನಿ ಎಲ್ಲ ಕಲ್ಸ್ಕೊಳ್ಳೋಣ. ನೋಡಿ ಗೈಸ್, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹಾಕೊಳ್ಳೋಣ. ಒಂದು ಚಿಕ್ಕದಾಗಿರುವಂತಹ ಬೌಲ್, ನೀವು ಯಾವ್ದಾದ್ರು ಒಂದು ಸಣ್ಣ ಬೌಲ್ ತಗೊಳ್ಳಿ. ಆಮೇಲೆ ಫಿಶ್ನ ತಗೊಳ್ಳೋಣ. ಫಸ್ಟ್ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಈ ಬೌಲ್ಗೆ ಕಲ್ಸ್ಕೊಳ್ಳೋಕೆ ಹಾಕೊಳ್ಳೋಣ. ಫಸ್ಟ್ ನಾನು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ನೋಡಿ, 1 ಸ್ಪೂನ್ ಪೆಪ್ಪರ್ ಪೌಡರ್ ಹೇಳಿದ್ದೇನೆ ಅಲ್ವಾ. ನೆಕ್ಸ್ಟ್ 2 ಸ್ಪೂನ್ ಧನಿಯಾ ಪೌಡರ್. ನೆಕ್ಸ್ಟ್ 2 ಸ್ಪೂನ್ ಗರಂ ಮಸಾಲ. ನೆಕ್ಸ್ಟ್ 2 ಸ್ಪೂನ್ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ. ಮಾಡಿದೆ ಸಾರಿ ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಪುಡಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಕಟ್ಟು ನಿಂಬೆಹಣ್ಣ ಹಿಂಡ್ಕೊಳ್ಳೋಣ. ನಾನಿಲ್ಲಿ ನೀರ್ನ ಬಳಸ್ತಿಲ್ಲ, ಯಾಕಂದ್ರೆ ತವಾದಲ್ಲಲ್ವಾ ಮಾಡೋದು, ತವಾ ಫ್ರೈಗೆ ಅಲ್ಲಿ ಮಾಡೋದಲ್ವಾ. ಸೊ ಎಲ್ಲ ಕಚ್ಕೊಬಿಡುತ್ತೆ ತವಾಗೆ ಅಂದ್ಬಿಟ್ಟು ನಾನು ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಹಾಕೊಳ್ಳೋದ್ರಿಂದ ಜಾಸ್ತಿ ಖಾರ ಅನ್ಸಲ್ಲ ನಮಗೆ. ಸೊ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲ್ಸ್ಕೋಬೇಕು. ಗೈಸ್ ನೋಡಿ ಮಸಾಲ ಹೆಂಗಿದೆ. ಇದು ಆಯಿಲ್ ಹಾಕೊಂಡ್ರೆ ಈ ತರ ಸ್ಮೂತ್ನೆಸ್ ಈ ತರ ಎಲ್ಲ ಬರಲ್ಲ. ಸ್ವಲ್ಪ ಗೈಸ್ ಕಲ್ಸಿದ ತಕ್ಷಣ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ. ಕಟಿಂಗ್. ನೆಕ್ಸ್ಟ್ ಗೈಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೀವು ನೋಡ್ಕೊಂಡು ಹಾಕೋಬೇಕು ಉಪ್ಪನ್ನ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ತವಾ ಫ್ರೈಗೆ ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನ ತಗೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇದಕ್ಕೆ ಈ ಪೇಸ್ಟ್ನ, ಈ ಮಸಾಲೆನ ಅದಕ್ಕೆ ಹಚ್ಬೇಕು. ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಪೇಸ್ಟ್ನ ಹೀಗೆ ಅಪ್ಲೈ ಮಾಡ್ಬೇಕು, ಅದಕ್ಕೆ ಹಚ್ಕೋಬೇಕು. ಹಿಂಗೆ ಒಳಗಡೆಗೆಲ್ಲ ಚೆನ್ನಾಗಿ ಹಚ್ಬೇಕು. ತಗೊಂಡು ನೀನು ಅಪ್ಲೈ ಮಾಡ್ಬಿಡಿ. ಈಗ ಅಷ್ಟೇ, ಹಿಂಗ್ ತೋರ್ಸಷ್ಟೇ ಗೈಸ್. ನೋಡಿ ಮಸಾಲೆ ಎಲ್ಲ ಹಿಂಗೆ ಅಪ್ಲೈ ಮಾಡಿದೀನಿ ಫಿಶ್ಗೆ. ಸೊ ಗೈಸ್, ಇದಾದ್ಮೇಲೆ ಒಂದು ತವಾ ಇಟ್ಕೊಳ್ಳಿ.
ಒಂದು ಹಂಚು ಅಂತ ಹೇಳ್ತಾರೆ ನೋಡಿ, ಅದನ್ನು ಇಟ್ಕೊಂಡು ಸ್ವಲ್ಪ ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಆ ಹಂಚು ಕಾಯಬೇಕು. ಸೊ ಆಮೇಲೆ ಯಾಕೆ ಆಯಿಲ್ ಹಾಕೋತೀವಿ ಅಂತ ಅಂದರೆ, ಅದು ನಾವು ಫಿಶ್ ತವಾ ಫ್ರೈದು ಹಾಕ್ತೀವಲ್ವ, ಸೊ ಅದು ಕಚ್ಕೊಳ್ದೇ ಇರಲಿ ಅಂದ್ಬಿಟ್ಟು ನಾವು ಕೆಳಗಡೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ನೋಡಿ ಅದನ್ನೆಲ್ಲ ಅಪ್ಲೈ ಆ ರೀತಿ ಹಂಚಿಗೆಲ್ಲ ಮಾಡಬೇಕು. ಆಮೇಲೆ ಸೊ ನಿಮಗೆ ನಾನು ಅಲ್ಲಿ ಕಲಸಿಟ್ಟಿದ್ದೆ ನೋಡಿ, ಅಪ್ಲೈ ಮಾಡಿದ್ದಂತಹ ಫಿಶ್ಗೆ ಅಪ್ಲೈ ಮಾಡಿರ್ತೀನಲ್ವ ಮಸಾಲೆ ಎಲ್ಲ, ಸೊ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಅದು ಆಯಿಲ್, ಅದು ನೀರು ಮತ್ತು ನೀರು ಬಿಡ್ಕೊಂಡಿರೋದು. ಸೊ ನೋಡಿ ಯಾವ ರೀತಿ ಇದೆ ಅಂತ, ಅದು ನೋಡ್ತಿದ್ರೇ ಯಪ್ಪ ಸಖತ್ತಾಗಿದೆ. ಸೊ ಈಗ ಹಾಕ್ಕೊಳ್ಳೋಣ ಬನ್ನಿ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮನೇಲೆಲ್ಲ ಮಾತಾಡ್ತಿದ್ರು, ಸೊ ಅದಕ್ಕೆ ವಾಯ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಹೀಗೆ ಒಂದೊಂದೇ ಹಾಕ್ಕೊಳ್ಳೋಣ. ಅಂದರೆ ನೀವು 1-2 ಪೀಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅನಿಸುತ್ತೆ. ನಾವಲ್ಲಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡಿದ್ದೀವಿ. ನೀವು ಒಂದೊಂದೇ ಹಾಕ್ಕೊಳ್ಳಿ. ಅಂದರೆ ದೊಡ್ಡದಾಗಿ ಕಟ್ ಮಾಡಿದರೆ 1 ಇಲ್ಲ 2 ಹಾಕ್ಕೊಳ್ಳಿ. ನಾನು ಇಲ್ಲಿ ಎಲ್ಲನೂ ಹಾಕೋತಾ ಇದ್ದೀನಿ. ಫಸ್ಟ್ ಟೈಮ್ ನಾವು ಫಿಶ್ ತವಾ ಫ್ರೈನ ಮನೇಲಿ ಮಾಡ್ತಿರೋದು. ಅಂದರೆ ಮನೇಲಿ ಯಾರೂ ಆಲ್ಮೋಸ್ಟ್ ತಿನ್ನಲ್ಲ ಫಿಶ್ನ, ಸೊ ನಾವೇ ತಿನ್ನೋದು. ಸೊ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಮನೇಲಿ. ಅಂದರೆ ನನ್ನ ಬಿಫೋರ್ ಲಾಗಲ್ಲೆಲ್ಲ ನೋಡಿರ್ಬೋದು, ಹಿಂದಿನ ಲಾಗಲ್ಲೆಲ್ಲ ನೀವು. ನಾನು ಫಿಶ್ ತವಾ ಫ್ರೈ ತಿನ್ನೋಕೆ ಮಂಚನ ಬೆಲೆ ನಮ್ಮ ಹತ್ರ ಇರುವಂತಹ ಊರು, ಅಲ್ಲಿ ತಿನ್ನೋಕೆ ಅಂತಲೇ ಫಿಶ್ ತವಾ ಫ್ರೈ ತಿನ್ನೋಕೆ ಹೋಗಿದ್ದೀನಿ. ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ನನಗಂತೂ ತುಂಬ ಇಷ್ಟ ಗೈಸ್ ಇದು. ಸೊ ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ತಿನ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.